ಸುಳ್ಳು, ಅದ್ರ ಮೇಲೆ ಅನುಮಾನ. ನಿಜವಾಗ್ಲೂ ನಂಬು ಮಂಜು, ಪ್ಲೀಸ್ ನೀನಾದ್ರೂ ನಿಜ ಹೇಳು ಮಂಜು, ನಿಜ ಹೇಳೆ ಪ್ಲೀಸ್ ಮಂಜು, ನೀನಾದ್ರೂ ನಿಜ ಹೇಳು. ಯಾಕೆ ಸುಳ್ಳು ಹೇಳಿದೆ? ಪ್ರತಿಯೊಂದು ವಿಷಯಕ್ಕೂ ಹೀಗೆ ಅನುಮಾನ ಪಟ್ರೆ ಹೇಗಮ್ಮ? ಇವಳು ನಿನ್ ತಂಗಿ ಮಂಜು, ಇವಳ ಬಗ್ಗೆ ಇಷ್ಟ ಬಂದಂಗೆ ಯೋಚಿಸ್ತಿದ್ಯಲ್ಲೇ? ನಾನು ಇಷ್ಟ ಬಂದಂಗೆ ಏನು ಯೋಚಿಸ್ತಿಲ್ಲ, ಪರಿಸ್ಥಿತಿ ಆ ಥರ ಇದೆ ಮಮ್ಮಿ. ಇರ್ಲಿ ಬಿಡು, ಅದ್ರ ಪಾಡ್ಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವಿರೋಣ. ಸತ್ಯ ತಾನೇ ಗೊತ್ತಾಗುತ್ತೆ ಕಂದ. ಸಂಬಂಧಗಳು ಸ್ಥಿರವಾಗಿರ್ಬೇಕು ಅಂದ್ರೆ ನಾವು ನಂಬಿಕೆ ಇಟ್ಟಿರ್ಬೇಕು. ಅದರಲ್ಲೂ ನಮ್ಮವ್ರ ಮೇಲೆ ನಾವೇ ಅನುಮಾನ ಪಟ್ರೆ ಹೇಗಮ್ಮ? ಅರ್ಥ ಮಾಡ್ಕೊಳೆ. ನೋಡಿ ಮಮ್ಮಿ, ನನ್ಗಿವಾಗ ನಿಮ್ಮ ಉಪದೇಶ ಬೇಕಿಲ್ಲ. ನಾನು ಯೋಚನೆ ಮಾಡಬೇಕಾಗಿರೋದು ನಿಮ್ಮ ಉಪದೇಶ ಬಗ್ಗೆ ಅಲ್ಲ, ಮಂಜು ಬಗ್ಗೆ, ಸೂರಜ್ ಬಗ್ಗೆ. ನಿನ್ನ ಯೋಚನೆಗೂ ಒಂದು ಉತ್ತರ ಸಿಗುತ್ತೆ, ಪ್ರತಿಯೊಂದಕ್ಕೂ ಉತ್ತರ ಇದೆ. ತಾಳ್ಮೆಯಿಂದ ಕಾಯ್ಬೇಕಷ್ಟೆ, ಗೊತ್ತಾಯ್ತಾ? ಸತ್ಯ ಗೊತ್ತಾದಾಗ ನೀನೇ ಪಶ್ಚಾತ್ತಾಪ ಪಡ್ತೀಯ. ಅಯ್ಯೋ, ನಮ್ಮ ತಂಗಿ ಬಗ್ಗೆ ನಾನು ಹೀಗೆಲ್ಲ ಯೋಚನೆ ಮಾಡ್ಬಿಟ್ನಲ್ಲ ಅಂತ. ತೊಡಗ್ಬೇಡ, ಆದಷ್ಟು ಬೇಗ ಎಚ್ಚೆತ್ತು. ಹೇ, ಅವಳು ನಿನಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ಮಾಡಿರೋ ತ್ಯಾಗದ ಮುಂದೆ ನೀನು ಮಾಡಿರೋ ತ್ಯಾಗ ಏನೇನೂ ಇಲ್ಲ ಕಣೆ. ನೀನು ಅವಳನ್ನ ಜೀವನ ಪೂರ್ತಿ ನೆನೆಸ್ಕೋಬೇಕು ಕಣೆ. ಅಂಥ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾಳೆ ನಿಂಗೆ. ಏನ್ರಿ ನೀವು ಅಜ್ಜಿಯಾಗಿ ಅಲ್ಲೆಲ್ಲ ಬಿದ್ದೋದ್ಮೇಲೆ ನಗ್ಬೇಕು ಅನ್ಕೊಂಡಿದ್ದೀರಾ? ನಗಿ ವಾವ್, ಸೂಪರ್. ನೀನು ಊಟ ಮಾಡೋದಕ್ಕೆ ಹೀಗೆ ಹಠ ಮಾಡ್ತಿದ್ರೆ ಗೊಗ್ಗ ಹೆಂಗ್ ಹಿಡ್ಕೊಡ್ತೀನಿ. ಬಾಯ್ ಬಾಯ್, ಇಲ್ಲಿ ಹೇಳಿದ ಮಾತೆ ಕೇಳಲ್ಲ ಅಂತ. ನಡಿ ಗೊಗ್ಗಯ್ಯ, ಬಾಪ್ಪ ಇಲ್ಲಿ. ಈ ಹುಡುಗಿನ ಹಿಡ್ಕೊ, ಊಟ ಮಾಡಲ್ಲ ಅಂತಾಳೆ. ಬಾಯ್. ನಂದಿನಿ, ಇಲ್ಲಿಗೆ ಯಾಕೆ ಬಂದ್ರಿ? ಹೊರಟೋಗಿ. ಯಾರಾದ್ರೂ ನಿಮ್ಮನ್ನ ಇಲ್ಲಿ ನೋಡಿದ್ರೆ ಯಾರೋ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ತಪ್ಪು ತಿಳ್ಕೊತಾರೆ. ಅಂದ್ರೆ ನಾನು ನಿನಗೆ ಯಾರೋನ? ಹೋಗ್ಲಿ ಬಿಡು, ನನ್ನ ಮಗು. ಮುಟ್ಟಬೇಡಿ, ಮುಟ್ಟು ಕೂಡ್ದು. ನಂದಿನಿ, ಈ ಮಗು ನಮ್ದೇ ತಾನೆ. ಮಗುನ ಅಪ್ಪ ಮುಟ್ಟೋದ್ರಲ್ಲಿ ಏನ್ ತಪ್ಪಿದೆ? ಅಪ್ಪ, ಆ ಪದ ಹೇಳೋ ಯೋಗ್ಯತೆನೂ ನಿಮ್ಗಿಲ್ಲ. ನಿಜ, ನನಗೆ ಯೋಗ್ಯತೆ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನಂದಿನಿ. ಕ್ಷಮೆ ಸಾಧ್ಯನೇ ಇಲ್ಲ. ನಿಮ್ ಹತ್ರ ಇಷ್ಟೊತ್ತು ಮಾತಾಡ್ತಿರೋದು ನನ್ನ ಕರ್ಮ ಅನ್ಕೋತೀನಿ. ಹೆಂಡತಿ ಮಗುನ ಒಪ್ಕೊಳ್ಳೋದೆ ನನ್ನ ಧರ್ಮ ಅನ್ಕೋತೀನಿ. ಹುಷಾರ್, ಹೆಂಡತಿ ಮಗು ಅಂತ ಹೇಳೋ ಹಕ್ಕು ನಿಮ್ಗಿಲ್ಲ. ಯಾಕಿಲ್ಲ? ಯಾಕಿಲ್ಲ ನಂದಿನಿ? ಇದೆ,
ಈ ಪ್ರಪಂಚಕ್ಕೆ ಕೂಗಿ ಕೂಗಿ ಹೇಳ್ತೀನಿ, ನಂದಿನಿ ನನ್ನ ಹೆಂಡತಿ, ಇದು ನನ್ನ ಮಗು ಅಂತ. ನಾನು ಅಷ್ಟೇ ಇಡೀ ಪ್ರಪಂಚಕ್ಕೆ ಕೂಗಿ ಕೂಗಿ ಹೇಳ್ತೀನಿ, ನೀವೆಂತ ವಂಚಕರು, ಹೃದಯಹೀನರು ಅಂತ. ಹೌದು ನಂದಿನಿ, ನಾನು ವಂಚಕ, ಹೃದಯಹೀನ ಒಪ್ಕೋತೀನಿ. ಆದ್ರೆ ಅದೆಲ್ಲದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನಂದ್ರೆ ನನಗೆ ಯಾವ ಕಾರಣನೂ ಬೇಕಾಗಿಲ್ಲ, ಯಾವ ಕಥೆನೂ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸಾಕು, ಪ್ಲೀಸ್. ಹೋಗ್ತೀನಿ, ಹೊರಟೋಗ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಒಂದೇ ಒಂದ್ಸಲ ನನ್ನ ಮಗುನ ಎತ್ತಿ ಮುದ್ದಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಸಾಧ್ಯನೇ ಇಲ್ಲ. ಇವಳು ನನ್ನ ಮಗಳು, ಇವಳ ಮೇಲೆ ಹಕ್ಕಿರೋದು ಕೇವಲ ನನಗ್ ಮಾತ್ರ. ನಿಮ್ಮೆಲ್ಲೂ ಕೂಡ ಇವಳ ಮೇಲೆ ಬೀಳೋದಕ್ಕೆ ನಾನು ಬಿಡೋದಿಲ್ಲ. ನಂದಿನಿ, ನೀನ್ ಅಂದ್ಕೊಂಡಷ್ಟು ಕೆಟ್ಟವನಲ್ಲ ನಾನು. ಒಳ್ಳೆಯವರು ಅಲ್ವಲ್ಲ. ನಿಮ್ ಹತ್ರ ಮಾತಾಡೋ ಅಗತ್ಯ ಆಗ್ಲಿ ಅವಶ್ಯಕತೆ ಆಗ್ಲಿ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗಿ, ನಾನು ಬಾಗ್ಲು ಹಾಕೋಬೇಕು. ನಂದಿನಿ, ಯಾಕೆ ಇಷ್ಟೊಂದು ಹಠ ಮಾಡ್ತೀಯ? ಹಠ ಅಲ್ಲ, ರೋಷ, ಕ್ರೋಧ. ನನ್ನ ಮಗಳನ್ನ ನೋಡ್ದಾಗ್ಲೆಲ್ಲ ನಿಮ್ಮನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು ಅನ್ಸತ್ತೆ. ಸರಿ, ನಿನಗೆ ಸಂತೋಷ ಆಗೋದಾದ್ರೆ ಬಾ, ಸಾಯಿಸು ನನ್ನ. ನಿಮ್ಮನ್ನ ಸಾಯಿಸಿ ನಾನ್ ಜೈಲ್ ಹೋದ್ರೆ ನನ್ನ ಮಗಳ ಗತಿ ಏನು? ಆ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೇ. ನಂದಿನಿ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ಒಂದೇ ಒಂದ್ಸಲ ನನ್ನ ಮಗುನ ಎತ್ಕೊಳ್ಳೋಕೆ ನನಗೆ ಅವಕಾಶ ಕೊಡು. ನೋಡಿ, ನೀವ್ ಇದೇ ರೀತಿ ಗಲಾಟೆ ಮಾಡ್ತಾ ಇದ್ರೆ ಪೊಲೀಸ್ನವ್ರನ್ನ ಕರೆಸ್ಬೇಕಾಗತ್ತೆ. ಏನು, ಪೊಲೀಸ್ನವ್ರನ್ನ ಕರೆಸ್ತೀಯ? ಖರ್ಚು ಪರವಾಗಿಲ್ಲ, ನನಗೇನು ಚಿಂತೆ ಇಲ್ಲ. ಓ, ಈಗ ಚಿಂತೆ ಇಲ್ಲ, ಮೊದ್ಲು ತುಂಬಾ ಚಿಂತೆ ಇತ್ತು ಅಲ್ವಾ? ನಂದಿನಿ, ನಿನ್ನನ್ನು ನೋಡಿದ ಮೊದಲನೇ ದಿನದಿಂದ ಈಗಿನವರೆಗೂ ನನಗೆ ನಿಂದೆ ಚಿಂತೆ. ನಂದಿನಿ, ನೀವ್ ಏನು ಹೇಳ್ಬೇಡಿ, ದಯವಿಟ್ಟು ಇಲ್ಲಿಂದ ಹೋಗಿ. ನಿಮ್ ಸುಳ್ಳಿನ ಪೊಳ್ಳಿನ ಮಾತುಗಳನ್ನ ಕೇಳೋದಕ್ಕೆ ನಂಬೋದಕ್ಕೆ ನಾನು ಹಳೆ ನಂದಿನಿ ಅಲ್ಲ. ನಾನು ಅಷ್ಟೇ, ಈಗ ಹೊಸ ರವಿರಾಜ್. ಅಮ್ಮನಿಗೆ ಹೆದರಿ ಯಾವುದೋ ಸೆಂಟಿಮೆಂಟ್ಗೆ ಒಳಗಾಗಿ ನಿನ್ನನ್ನು ದೂರ ಮಾಡ್ಕೊಂಡ ಹಳೆ ರವಿರಾಜ್ ಅಲ್ಲ ನಾನು. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೋಗಿ. ನಿನ್ ಕಾಲಿಗೆ ಬೀಳ್ತೀನಿ ನಂದಿನಿ, ದಯವಿಟ್ಟು ನನ್ನ ಕ್ಷಮಿಸಿ. ಒಂದೇ ಒಂದ್ಸಲ ಮಗುನ ಎತ್ಕೊಳ್ಳೋಕೆ ಅವಕಾಶ ಕೊಡು. ನಂದಿನಿ, ನನ್ನ ಮಾತು ಕೇಳು. ನಾನೀಗ ಮೊದಲಿನ ರವಿ ಅಲ್ಲ. ನಾನೀಗ ನಮ್ಮ ಅಮ್ಮನಿಗೆ ಹೆದರಲ್ಲ, ಹೆದರೋ ಅವಶ್ಯಕತೆನೂ ಇಲ್ಲ. ನನಗೆ ನೀನು ಬೇಕು ನಂದಿನಿ, ನನಗೆ ನನ್ನ ಮಗು ಬೇಕು. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೋಗಿ. ಇನ್ನು ಸ್ವಲ್ಪ ಹೊತ್ತು ನೀವು ಇಲ್ಲೇ ನಿಂತಿದ್ರೆ ನಾನೇನಾದ್ರೂ ಮಾಡ್ಕೊಳ್ತೀನಿ. ಹೋಗ್ಬೇಕಾದ್ರೆ ನಾನು ಒಬ್ಳೆ ಹೋಗಲ್ಲ, ಜೊತೆನಲ್ಲಿ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ. ಓಹೋ, ತೀಟೆ ತೀರ್ಸ್ಕೊಂಡಂಗೂ ಆಯ್ತು, ಕೋಟೆ ಸೇರ್ದಂಗೂ ಆಯ್ತು ಅಂತ ಆಸೆ ಪಡ್ತಾ ಇದೆಯಲ್ಲ?